ಧಿಮಾಕು ಮತ್ತು ಕೊಪ್ಪುಗಳಿಗೆ ಇಲ್ಲಿದೆ ಉತ್ತರ. ಇಂತಹ ಭಜನೆ ಬಿಡಿ ಎಂದು ಹೇಳಿದ ವ್ಯಕ್ತಿಗಳು ಧೈರ್ಯವಿದ್ದರೆ ಇವತ್ತು ನನ್ನೊಂದಿಗೆ ಸಂವಾದಕ್ಕೆ ಬರಬೇಕು. ಆವಾಗ ಉತ್ತರ ಕೊಡ್ತೀನಿ ಅದಕ್ಕೆ ನಾನು. ಭಜನೆ ಅಂದರೆ ಏನು ಅಂತ. ಭಜನೆ ಎಂಬುದು ಭಾರತದ ಸಂಸ್ಕೃತಿ. ಭಜನೆ ಎಂಬುದು ನಮ್ಮ ಸಂಸ್ಕೃತಿಯ ಪ್ರತೀಕ. ದೇವರನ್ನು ದೈವತ್ವವನ್ನು ಒಲಿಸಿಕೊಳ್ಳಬಹುದು ಎಂಬುದು ನಂಬಿಕೆಯ ಒಂದು ಅಸ್ತ್ರ. ಅದನ್ನೇ ಹೀಗೆ ಹೇಳಿದ್ದೀರಾ? ಯಾರದ್ದು ಭಜನೆ? ನಿಮ್ಮದು ಭಜನೆ. ದಿನ ಬೆಳಗಾದರೆ ಪುಂಖಾನುಪುಂಖವಾಗಿ ಎಗ್ಗಿಲ್ಲದೆ ಉತ್ತರ ದಕ್ಷಿಣಕ್ಕೆ ಲಿಂಕ್ ಇಲ್ಲದಂತೆ ಮಾತನಾಡ್ತಿರಲ್ಲ, ನಿಮ್ಮದು ಭಜನೆ. ಯಾವನೋ ಕುತಂತ್ರಿ ಮಧ್ಯದಲ್ಲಿ ಅದನ್ನು ತಿರುಚಿ ತಂದ ವಿಡಿಯೋವನ್ನೇ ಸತ್ಯವೆಂದು, ಸೈದ್ಧಾಂತಿಕ ರಾಜಕಾರಣದಲ್ಲಿ ಪಕ್ಷ ದ್ವೇಷದಲ್ಲಿ ಕುರುಡಾಗಿ ಹೋಗಿರುವಂತಹ ಮಂತ್ರಿಗಳು ಅಲ್ಲ. ಆಮೇಲೆ ಬರ್ತೀನಿ ಈ ಭಜನೆ ಮಂತ್ರಿಗೆ ನಾನು. ಹೂ ಈಸ್ ಭಜನೆ? ಐ ಸೇ ಯು ಆರ್ ಟೆಲಿಂಗ್ ಗಸ್ ಭಜನೆ. ವಾಪಸ್ ಹೇಳ್ತೀನಿ ಯಾಕೆ ಆ ಭಜನೆ ಅಂತ. ಆ ಭಜನಾ ಗಿರಾಕಿಗಳು ಅಂತ ಹೇಳಿದವ್ರಿಗೆ ಹೇಳಿದ್ದವರು ಇವತ್ತು ಪೊಲೀಸರು ಪತ್ರಿಕಾ ಸುದ್ದಿಯ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟರು. ಮಧ್ಯಾಹ್ನ ಅವರನ್ನೆಲ್ಲ ಬಂಧಿಸಿದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಪ್ರಕರಣದ ಸಂಬಂಧ ವರದಿ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆ, 3 ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮವನ್ನು ಜರುಗಿಸಲಾಗಿದೆ. ಅಷ್ಟೇ ಅದರದ್ದು. ಇದನ್ನು ಹೇಳೋದು. ವೈ ಡಿಡ್ ಯು ಅರೆಸ್ಟ್? ವೇರ್ ಇಸ್ ದಟ್ ಭಜನೆ ಮಂತ್ರಿ? ಕಾಲಿನ್ ಸಾಮಾನ್ಯ ಹೇಳ್ತೀನಿ ಭಜನೆ ಮಂತ್ರಿನ ಹೇಳ್ತಾ ಇದ್ದೆ. ಅತ್ಯಂತ ತಾಳ್ಮೆಯಿಂದ ನಾನು ಅದನ್ನ ತಡ್ಕೊಂಡೇ ಇದ್ನೆಲ್ಲ. ನಾನು ಕಳೆದ 5-6 ದಿನದಲ್ಲಿ ಬರಲಿ ಇರಿ ಅಲ್ಲ ವಿಡಿಯೋ ಅಂತಂದ್ರೆ ಹಾಗೆ ನಿಮ್ಮ ದುಷ್ಟ ತೆವಲಿನ ದರಿದ್ರ ರಾಜಕಾರಣಕ್ಕೆ ಬೇರೆಯವ್ರು ಹೇಳಕ್ ಬರ್ತಿಲ್ಲ. ತಾಸ್ ಅಹಮದ್ 31 ವರ್ಷ, ಕಿಶನ್ಗಂಜ್ ಪ್ರದೇಶದವರು, ದೆಹಲಿಯವರು. A3 ಇವರ 3 ಜನನ್ನ ಪೊಲೀಸ್ನವರೀಗ ಬಂಧಿಸಿದರು. ಯಾಕೆ ಬಂಧಿಸಿದ್ರಿ? ಸಾಕ್ಷಿಗಳ ಆಧಾರದ ಅಮಾಯಕರನ್ನ ಬಂಧಿಸಿದಂತಹ ದುಷ್ಟ ಸರ್ಕಾರ ಭಜನಾ ಮಂತ್ರಿಯಲ್ಲಿ ಹಾಕಿ ಇನ್ನೊಂದು ಟ್ವೀಟ್ ಅನ್ನ ಭಜನಾ ಮಂತ್ರಿ ಹಾಕಿ. ಅದರದ್ದು ಮೈನಾರಿಟಿ ಕಮ್ಯುನಿಟಿಯ ಗುತ್ತಿಗೆ ತಗೊಂಡಿರುವಂತಹ ಕೆಲವು ಮಂತ್ರಿಗಳು ಮತ್ತು ರಾಜಕಾರಣಿಗಳಿಗೆ ವೈ ಡಿಡ್ ಯು ಅರೆಸ್ಟ್ 3 ಮೈನಾರಿಟಿ ಪೀಪಲ್? ಯಾಕೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ? ಕತ್ತೆ ಕಾಯಕ್ಕೆ ಅರೆಸ್ಟ್ ಮಾಡಿದ್ರೆ ನಂಗಾರೀಗ? ಅಥವಾ ಮಣ್ಣು ತಿಂತ ಇದ್ರ ಎಲ್ಲರೂ ಮಾತಾಡ್ತಿದ್ದವರು? ಹಾಯ್ ಮುಚ್ಕೊಂಡಿರಿ, ನಿಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬರಬೇಡಿ ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಎಲ್ಲರೂ. ಈ 3 ಮಾಡಿದ್ದಾರೆ ಅಂತ ನಾನು ಹೇಳಕ್ ತಯಾರಿ ಇಲ್ಲ. ಈಗಲೂ ಹೇಳ್ತೀನಿ. ನೋ, ದೇ ಆರ್ ಅಕ್ಯೂಸ್ಡ್. ನನಗಿದ್ದ ಪ್ರಶ್ನೆ ಒಂದೇ ಅವತ್ತಿನಿಂದ, ಕೂಗಿದ್ದಾರ ಕೂಗಿಲ್ಲವ ಅಷ್ಟೇ. ಯಾರು ಕೂಗಿದ್ದಾರೆ ಅದು ಪೊಲೀಸರಿಗೆ, ಕೂಗಿದವರಿಗೆ ಶಿಕ್ಷೆ ಏನು, ಕೂಗಿದ್ದರೆ ಅದು ನ್ಯಾಯಾಲಯಕ್ಕೆ ಬಿಟ್ಟದ್ದು. ಈಗಲೂ ಹೇಳ್ತೀನಿ, ಐ ಡೋಂಟ್ ನೋ ಈ 3 ಕೂಗಿದ್ದಾರೋ ಅಲ್ಲವೋ, ಯಾರೋ ಕೂಗಿದ್ದಾರೆ. ಅವತ್ತಿಂದ ಹೇಳ್ತಾ ಇದ್ದೆ ಇದನ್ನ. ಕಿಡಿಗೇಡಿಗಳು. ನಾಜೀರ್ ಸಾಬ್ ಜಿಂದಾಬಾದ್, ಹೌದು ಕೂಗಿದ್ದಾರೆ. ನಾಜೀರ್ ಸಾಬೇ ಕೂಗಿದ್ದಾರೆ ಅಂತಲ್ಲ, ಅಥವಾ ಅವರ ಬೆಂಬಲಿಗರೇ ಕೂಗಿರಬೇಕು ಅಂತಲ್ಲ, ಹೇಳ್ತಾನೆ ಇದ್ದೆ. ಆದ್ರೂ ಎಲುಬಿಲ್ಲದ ನಾಲಿಗೆಯನ್ನ ಇಟ್ಟುಕೊಂಡು ಬಂದು ಚಕ್ಕಂದಾಡಿ ಡಾನ್ಸ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಆನ್ ಕ್ರಿಮಿನಲ್ ಕೇಸಸ್ ಅಲ್ಲಿ. ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ. ಅಲೋ ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಟು ಪ್ರೊಸೀಡ್ ಅಂತ ಹೇಳಕ್ಕೆ ಏನ್ ಬಡ್ದಿತ್ತು ರೋಗ ನಿಮ್ಗೆಲ್ಲ ಎಲ್ಲರಿಗೂ? ಬರಲಿ ಅದು. ಲೆಟ್ ಅಸ್ ಅಲೋ ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟು ಹ್ಯಾಪನ್. ಯಾವನ ರಾಜನ ಹೆಡಮುರಿ ಕಟ್ಟಣ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದ ಚೀಫ್ ಮಿನಿಸ್ಟರ್ ಸೆಡ್ ನೆಕ್ಸ್ಟ್ ಡೇ. ಕಾಮನ್ ಸೆನ್ಸ್ ಇಲ್ದೇ ಇತ್ತು. ಈಗಲೂ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಮರ್ಡರ್ ಕೇಸ್, ಟೇಕ್ ಎ ಮರ್ಡರ್ ಕೇಸ್, ಒಂದು ಕೊಲೆ ಕೇಸ್, ಯಾವುದೋ ಒಂದು ಕೊಲೆ ಕೇಸ್. ಕೊಲೆ ಆದ ನಂತರ ಪೊಲೀಸ್ನವರು ಯಾರೋ 3 ಬಂಧಿಸ್ತಾರೆ, ಆರೋಪಿಗಳಾಗ್ತಾರೆ. ನ್ಯಾಯಾಲಯಕ್ಕೆ ಹೋಗುತ್ತೆ ಕೇಸು. ನ್ಯಾಯಾಲಯ ಶಿಕ್ಷಣ ಎಂಬುದು ಕಾಮನ್ ಸೆನ್ಸ್ ಅನ್ನು ಬೆಳೆಸಬೇಕು. ಜ್ಞಾನ ಎಂಬುದು ನಮ್ರತೆಯನ್ನು ಕಲಿಸಬೇಕು. ತಂದೆ ತಾಯಿಗಳು ಪಟ್ಟ ಕಷ್ಟದ ಪರಿಣಾಮವಾಗಿ ಬಂದಿರುವಂತಹ ಅಧಿಕಾರ ಸಂಪತ್ತನ್ನ ನನ್ನದೇ ಎಂದು ಭ್ರಮಿಸಿ ಆಟ ಆಡಬಾರದು.